ಭಾಗದ ಜನ ಕಾಡಾನೆಗಳ ಹಾವಳಿಗೆ ಬೇಸತ್ತಿದ್ರು. ಹೀಗಾಗಿ ಆನೆಗಳ ಉಪಟಳ ತಪ್ಪಿಸುವಂತೆ ಆಗ್ರಹಗಳು ಕೂಡ ಕೇಳಿಬಂದಿತ್ತು. ಆ ಬೇಡಿಕೆ ಇದೀಗ ಈಡೇರಿದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಡಾನೆ ಹಾವಳಿ ತಪ್ಪಿಸಲು ಆನೆ ಶಿಬಿರ ಸ್ಥಾಪನೆ. ಕಾಫಿನಾಡು ಮಲೆನಾಡಿಗರಿಗೆ ಗುಡ್ ನ್ಯೂಸ್. ದಟ್ಟ ಅರಣ್ಯ, ಸುತ್ತಲೂ ಹಸಿರು, ಗಜಪಡೆ. ಇಲ್ಲಿನ ಸುತ್ತಮುತ್ತಲಿನ ಜನರು ಮಾತ್ರ ಕಾಡಾನೆಗಳ ಕಾಟದಿಂದ ಹೈರಾಣಾಗಿದ್ದಾರೆ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿತ್ತು. ಇದರಿಂದ ಇಲ್ಲಿನ ಜನರು ಬೇಸತ್ತು ಹೋಗಿದ್ರು. ಆದ್ರೀಗ ಇಲ್ಲಿನ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ಮುಂದೆ ಜಿಲ್ಲೆಯ ಭದ್ರಾ ಅರಣ್ಯ ಧಾಮದಲ್ಲಿ ಆನೆ ಶಿಬಿರ ಸ್ಥಾಪನೆಯಾಗಲಿದೆ. ಇದರಿಂದ ಕಾಫಿನಾಡಿಗರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬೀಟಮ ಅಂಡ್ ಗ್ಯಾಂಗ್ ಹಾವಳಿಯಿಂದ ಚಿಕ್ಕಮಗಳೂರಿನ ಜನ ತತ್ತರಿಸಿ ಹೋಗಿದ್ರು. ಕಾಡಾನೆಗಳ ಹಾವಳಿಯಿಂದ ಹೇಗಪ್ಪ ಪಾರಾಗೋದು ಅಂತ ಜನ ಪರದಾಡ್ತಿದ್ರು. ಆದ್ರೆ ಅರಣ್ಯ ಇಲಾಖೆ ಆನೆ ಶಿಬಿರ ಸ್ಥಾಪಿಸಲು ಮುಂದಾಗಿದ್ದು ಜನರ ಟೆನ್ಷನ್ಗೆ ಫುಲ್ ಸ್ಟಾಪ್ ಕೊಟ್ಟಿದೆ. ಅಧಿಕಾರಿಗಳಂತೂ 8 ಜಾಗ ಗುರುತಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಈ ಮೂಲಕ ಕಾಫಿನಾಡಿನ ಜನರ ಬೇಡಿಕೆ ಈಡೇರಲಿದೆ. ಅರಣ್ಯ ಇಲಾಖೆ ವೈಲ್ಡ್ ರಿಸರ್ವ್ ಫಾರೆಸ್ಟ್ ನಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಜಾಗ ಗುರುತಿಸಿದೆ. ಆಯಾ ಜಾಗದಲ್ಲಿ ಆನೆ ಶಿಬಿರ ಮಾಡಿದ್ರೆ ಹೇಗೆಲ್ಲ ಅನುಕೂಲವಾಗುತ್ತೆ, ಕುಮ್ಕಿ ಆನೆಗಳನ್ನ ಹೇಗೆ ಸಾಕಬಹುದು, ಕಾಡಾನೆ ಕಾರ್ಯಾಚರಣೆ ಹೇಗೆ ಬಳಸಬಹುದು, ಒಂದೊಂದು ಜಾಗದ ವಿವರಣೆಯನ್ನ ಸರ್ಕಾರದ ಮಟ್ಟಕ್ಕೆ ಕಳುಹಿಸಲಾಗಿದೆ. ಇನ್ನು ಸಚಿವರ ಅನುಮೋದನೆಗಾಗಿ ಅಧಿಕಾರಿಗಳು ಕಾಯುತ್ತಿದ್ದಾರೆ. ಟೂರಿಸಂ ಸಲುವಾಗಿ ನಾವು ಆಗಲೇ ಒಂದು ಹೊಸ ಆನೆ ಕ್ಯಾಂಪ್ ತರ್ತಾ ಇದ್ದೀವಿ. ಸೊ ಮೊದಲೇ ಅದಕ್ಕೆ ಈಗ 2-3 ಕಡೆ ನಾವು ಅದಕ್ಕೆ ಜಾಗ ಕೊಡ್ತಿದ್ದೀವಿ. ಈಗ ಒಂದು ಫೈನಲ್ ಆಗ್ತಾ ಇದೆ. ಸೊ ಬಹುಶಃ ಈಗ ಮಿನಿಸ್ಟರ್ ಸಾಬ್ ಬಂದರೆ ಕರೆಕ್ಟಾಗಿ ಯಾವ ಜಾಗ ಬರೋದು ಕೂಡ ಹೇಳ್ತಾರೆ. ಸೊ ಒಂದು ಆನೆ ಕ್ಯಾಂಪ್ ಆದಮೇಲೆ ಅದು ಒಂದು ನಮಗೆ ಅಡಿಷ್ನಲ್ ಅಟ್ರಾಕ್ಷನ್ ಆಗಿದೆ. ಇಲ್ಲಿನ ಜನರೇ ಕುಮ್ಕಿ ಆನೆಗಳಿರೋ ಶಿಬಿರಕ್ಕೆ ಇಟ್ಟಿದ್ದ ಬೇಡಿಕೆ ಈಡೇರುತ್ತಿದೆ. ಸರ್ಕಾರ ತಜ್ಞರ ತಂಡದ ಜೊತೆ ಚರ್ಚಿಸಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಪತಿ ಕುಡಿತದ ದಾಸನಾಗಿದ್ದ. ಪತ್ನಿ ಬೇರೊಬ್ಬನ ಸಹವಾಸ ಮಾಡಿದ್ಲು. ಆದರೆ ಈಕೆ ಆಟಕ್ಕೆ ತಾಳಿ ಕಟ್ಟಿದ ಗಂಡನ ಕಥೆಯನ್ನೇ ಮುಗಿಸಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾಳೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪತ್ನಿ ಪರಸಂಗದಾಟಕ್ಕೆ ಪತಿ ಬಲಿ. ಗಂಡನ ಕತೆ ಮುಗಿಸಿ ಹೆಂಡತಿ ನಾಟಕ. ಇಲ್ಲಿ ನೋಡಿ, ಈಕೆ ಮುಖ ನೋಡ್ತಿದ್ರೆ ಪಾಪ ಅಮಾಯಕಿ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಫೋಟೋದಲ್ಲಿ ಕಾಣುವಷ್ಟು ಮುಗ್ದೆ ಅಂತೂ ಅಲ್ಲ ಇವಳು. ಇವಳ ಹೆಸರು ದಿವ್ಯಾ. ಈಕೆ ಮಾಡಿರೋ ಕೆಲ್ಸ ಕೇಳಿದ್ರೆ ಯಪ್ಪ ಅಂತ ಬಾಯಿ ಮೇಲೆ ಬೆಳ್ಳಿಟ್ಕೋತೀರಾ. ಈತ ರಾಘವೇಂದ್ರ, ದಿವ್ಯಾಳ ಪತಿ. ಕುಡಿತಕ್ಕೆ ದಾಸನಾಗಿದ್ದ. ಆದ್ರೆ ಪತ್ನಿ ಪರಸಂಗದಾಟಕ್ಕೆ ಇವನು ಪರಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾನೆ. ಪ್ರಿಯಕರನೊಂದಿಗೆ ಸೇರಿ ಗಂಡನ ಮರ್ಡರ್. ತನಿಖೆಯಲ್ಲಿ ಡೌರಾಣಿ ಬಣ್ಣ ಬಯಲು. ಹೌದು, ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಯಾದಲಗಟ್ಟೆ ಗ್ರಾಮದಲ್ಲಿ ಇಂತಹದ್ದೊಂದು ಕೊಲೆ ನಡೆದಿದೆ. ಒಂದ್ ಕಡೆ ಗಂಡನ ಎಣ್ಣೆ ಕಿಕ್ಗೆ ಬೇಸತ್ತಿತ್ತು, ಮತ್ತೊಂದ್ ಕಡೆ ಲವ್ ಅಲ್ಲೂ ಬಿದ್ದಿದ್ಲು. ಮುಂದೆ ಇವರಿಬ್ಬರ ಪ್ರೇಮ ಪಲ್ಲಂಗದಾಟಕ್ಕೆ ಗಂಡ ಅಡ್ಡಿಯಾಗ್ತಿದ್ದಾನೆಂದು ಗಂಡನ ಕಥೆಯನ್ನೇ ಮುಗಿಸ್ಬಿಟ್ರು. ಸೆಪ್ಟೆಂಬರ್ 27ರಂದು ರಾತ್ರಿ ರಾಘವೇಂದ್ರ ನಿಗೂಢವಾಗಿ ಸಾವನ್ನಪ್ಪಿದ್ದ. ಆತನ ಪತ್ನಿ ದಿವ್ಯಾ ಅನಾರೋಗ್ಯದಿಂದ ಗಂಡ ಸಾವನ್ನಪ್ಪಿದ್ದಾನೆ ಎಂದು ಕತೆ ಕಟ್ಟಿದ್ಲು. ಶವ ಸಂಸ್ಕಾರದ ವೇಳೆ ಸ್ನಾನ ಮಾಡಿಸಲು ವಿರೋಧ ಮಾಡಿದ್ಲು.
ಆದ್ರೂ ಬಿಡದ ಸಂಬಂಧಿಕರು ಸ್ನಾನ ಮಾಡಿಸಲು ಮುಂದಾದಾಗ ಕುತ್ತಿಗೆ ಭಾಗದಲ್ಲಿ ವೈರ್ ಬಿಗಿದು ಕೊಲೆ ಮಾಡಿರುವುದು ಕಂಡು ಬಂದಿದೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರು. ಆಗ್ಲೇ ನೋಡಿ ಶುರುವಾಗಿದ್ದು ಹೆಂಡತಿಗೆ ಶನಿಕಾಟ. ಕೊಲೆ ರಹಸ್ಯ ಬಯಲಾಗ್ತಿದ್ದಂತೆ ಪೊಲೀಸರು ತನಿಖೆ ಆರಂಭಿಸಿದ್ರು. ಆಗ ಗೊತ್ತಾಗಿದ್ದು ಪತ್ನಿಯ ಲವ್ವಿ ಡವ್ವಿ. ಪಾಪಿ ಪತ್ನಿ ದಿವ್ಯಾ ಆಕೆಯ ಪ್ರಿಯಕರ ರಾಜಣ್ಣ ಹಾಗೂ ಆಕೆಯ ಚಿಕ್ಕಪ್ಪ ಮಾರಣ್ಣ ಜೊತೆ ಸೇರಿ ನಿದ್ರೆ ಮಾತ್ರೆ ಕೊಟ್ಟು ಮಲಗಿಸಿ ಗಂಡನ ಕುತ್ತಿಗೆಗೆ ವೈರ್ ಬಿಗಿದು ಕೊಲೆ ಮಾಡಿರುವ ಸತ್ಯ ಬಯಲಾಗಿದೆ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗಲ್ವಾ ಎಂಬಂತೆ ಗಂಡನ ಕೊಲೆ ಮುಚ್ಚಾಕೋಕೆ ಹೆಂಡತಿ ಮಾಡಿದ ಖತರ್ನಾಕ್ ಪ್ಲಾನ್ ಬಟಾ ಬಯಲಾಯಿತು. ಸದ್ಯ ಮಾಡಿದುಣ್ಣೋ ಮಾರಾಯ ಎಂಬಂತೆ ಕೊಲೆ ಆರೋಪಿಗಳು ಇದೀಗ ಕಂಬಿ ಹಿಂದೆ ಸೇರಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life. ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG 29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.